ಹಾಯ್ ಎಲ್ಲೋ ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ನಾನು ನೆನೆಸ್ಬಿಟ್ಟು ಮೊಳಕೆ ಬರೋಂಗೆ ಮಾಡಿ ಅದನ್ನು ನೀಟಾಗಿ ಹಾಗೆ ಹಾಕಿ ನೆಕ್ಸ್ಟು ನಟ್ಟಿ ಮಾಡಲಿಕ್ಕೆ ಬರುವಂಥ ಸಸಿ ನೆಡಲಿಕ್ಕೆ ಏನು ಬರುತ್ತೆ ಅದನ್ನು ಹಾಗೆ ಅಂತ ಕರಿತೀವಿ. ಹಾಗೆ ಹಾಕ್ಬಿಟ್ಟು ಹೇಗೆ ಪಟ್ಟೆ ಮಾಡೋದು, ಹೇಗೆ ಇದು ಮಾಡೋದು, ಆಲ್ರೆಡಿ ಟ್ಯಾಕ್ಟ್ರಿನ 2 ಸಲ ಹೂಡಿಸಿ ಎಲ್ಲ ಇದು ಮಾಡಿಸಿದ್ದೀನಿ. ಇದನ್ನು ರೋಟ್ರಿ ಹೊಡಿಸಿ ಕಂಪ್ಲೀಟಾಗಿ. ಈಗ ಏನಿಲ್ಲ, ಜಸ್ಟ್ ಸಾಲುಗಳನ್ನು ಪಟ್ಟೆ ಗಿಟ್ಟೆಲ್ಲ ಮಾಡಿ ಸೈಡ್ ಈಗ ಅದನ್ನು ತೋರಿಸ್ಕೊಡ್ತೀನಿ ಹೆಂಗೆ ಮಾಡ್ತೀವಿ, ಏನು ಮಾಡ್ತೀವಿ ಅಂತ ಎಲ್ಲ ನೋಡ್ತಿರ್ಬೋದು. ಇದೇ ಭತ್ತ ನಾನು ನೆನ್ಸಿಟ್ಟಿದ್ದು. ಮೊಳಕೆ ಹೆಂಗೆ ಬಂದಿದೆ ನೋಡಿ ಉದ್ದುದ್ದಕ್ಕೆ. ಕೆಲವೊಂದ್ರಲ್ಲಿ ಸಣ್ಣ ಇದೆ, ಯಾಕೆಂದರೆ ಬರೋದು ಲೇಟ್ ಆಯಿತು ಅಂತ ಹೇಳಿ ಬಂದಿಲ್ಲ ಅಂತ ಹೇಳಿ ಮತ್ತೆ ಜಾಸ್ತಿ ನೆನ್ಸಿಟ್ವಿ. ಕಮ್ಮಿ ಬಂದಿದೆ ನೋಡ್ಬೋದು. ಕೆಲವೊಂದು ಮಾತ್ರ ಸಿಕ್ಕಾಪಟ್ಟೆ ಉದ್ದ ಬಂದಿದೆ. ಇದೆ ನೋಡ್ತಾ ಇರ್ಬೋದು. ಇದೇ ನಮ್ಮ ಹಾಗೆ ಗದ್ದೆ. ಈಗ ಇದೇನು ಈ ಹಾಳಿ ಸುತ್ತ ಏನಿದೆ ಇಲ್ಲಿದಿಷ್ಟು ಸೈಡ್ ಕಾಲುವೆ ಆಗಬೇಕು. ಸುತ್ತ ಚಾನಲ್ ಆಗಿಲ್ಲ ಅಂದ್ರೆ ಕಷ್ಟನೇ. ಒಂಚೂರು ತೆಗ್ದು ಮಣ್ಣು ಒಳಗೆ ಎಳ್ಕೊಂತೀವಿ, ಯಾಕೆಂದ್ರೆ ಗೋರೆ ಮಣ್ಣಲ್ಲಿ ಸರಿ ಆಗುತ್ತದು. ಕಾಲುವೆ ಯಾಕೆ ಮಾಡ್ತೀವಿ ಅಂದ್ರೆ ಮಧ್ಯೆ ಏನು ಪಟ್ಟೆ ಮಾಡ್ತೀವೋ ಮೇಲ್ಗಡೆ ಹೋಗಿ ಭತ್ತ ತೆಳ್ದೇ ಇರಲಿ ಅಂತ ಹೇಳಿ. ತುಂಬ ಹಳೆ ಟೈಮಲ್ಲಿ ದಾರ ಹಾಕ್ಬಿಟ್ಟು ಸಾಲುಗಳನ್ನು ಮಾಡ್ತಾ ಇದ್ವಿ. ಇತ್ತೀಚೆಗೆ ಹೋಗ್ತಾ ಏನಾಗ್ತಾ ಬಂತು ಅಂದರೆ ಹೋಗ್ತಾ ಜಸ್ಟ್ ಒಂದು 6 ಅಡಿ ಉದ್ದ ಇರೋ ಕೋಲನ್ನು 2 ತೊಗೊಂಬಿಟ್ಟು ಆ ಕಡೆ ಈ ಕಡೆ ಇಟ್ಬಿಟ್ಟು ಆ ಕಡೆಯಿಂದ ಗುದ್ಲಿನ ಮಾರ್ಕ್ ಮಾಡ್ತಾ ಬರೋದು ಭಾಳ ಈಸಿ ಕೆಲಸ. ಆ ಗುದ್ಲಿ ಮಾರ್ಕ್ ಮಾಡಿದ್ದನ್ನು ನೀಟಾಗೆ ಮಣ್ಣು ಆ ಕಡೆ ಈ ಕಡೆ 2 ಸೈಡ್ ಪಟ್ಟೆಗೂ ಎತ್ತಾಕಂತ ಬರಬೇಕು. ಆ ಎತ್ತಾಕೊಂಡಂಥ ಮಣ್ಣು ನಮ್ಗೆ ಈಸಿ ಆಗುತ್ತೆ. ಈ ಥರ ಮಾರ್ಕ್ ಮಾಡಿದ್ರೆ ಸಾಲು ಸರಿಯಾದ ರೀತಿಲಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊತೀವಿ. ಈಗ ನೋಡ್ತಾ ಇರ್ಬೋದು, ಪಟ್ಟೆನ ತೆಗಿತಾ ಹೋಗ್ತಾ ಇದ್ದೀವಿ, ಅಂದರೆ ಕಾಲುವೆ ಮಾಡ್ತಾ ಇದ್ದೀವಿ ಪಟ್ಟೆಗೋಸ್ಕರ. ಆ ಕಡೆ ಈ ಕಡೆ 2 ಸೈಡ್ ಮಣ್ಣು ಎಳ್ದಾಕೊತಾ ಇದ್ದೀವಿ. ಆ ಮಣ್ಣು ಎಳ್ದಾಕಂಥದ್ದನ್ನು ನಾವು ಅದನ್ನು ಲೆವೆಲ್ ಮಾಡ್ತೀವಿ ಗೋರೆ ಮಣ್ಣಲ್ಲಿ. ನೋಡಿ ಎತ್ತಾಕ್ದಂಥ ಮಣ್ಣನ್ನು ಎಷ್ಟು ನೀಟಾಗಿ ಲೆವೆಲ್ ಮಾಡ್ಕೊಂಡಿದ್ದೀವಿ ಅಂತ. ಇದೇ ಥರ ಅಷ್ಟು ಪಟ್ಟೆನೂ ಲೆವೆಲ್ ಮಾಡಿಬಿಟ್ಟು ಇದ್ರ ಮೇಲೆ ನೆಕ್ಸ್ಟು ಮೊಳಕೆ ಇಟ್ಟಂಥ ಭತ್ತವನ್ನು ನೀಟಾಗಿ ಇದ್ರ ಮೇಲೆ ಚೆಲ್ತೀವಿ. ಈಗ ನೋಡ್ತಾ ಇರ್ಬೋದು, ಸಾಲು ಪಟ್ಟೆ ಮಾಡಾಯ್ತು. ಈಗ ಸಾಲ್ಪಟ್ಟೆನ ಆದಷ್ಟು ಮಣ್ಣನ್ನು ಎಳಿತಾ ಇದ್ದಾರೆ ನೋಡಿ, ಸರಿ ಮಾಡ್ತಾ ಇದ್ದಾರೆ. ಲೆವೆಲ್ ಎಲ್ಲ ಬೇಕು ಅಂತೇಳಿ ಇದೇ ಥರ ಅಲ್ಲಿವರೆಗೂ ಪಟ್ಟೆ ಮಾಡ್ಕೊತೀವಿ. ಪಟ್ಟೆ ಮಾಡ್ಕೊಂಡಾದ್ಮೇಲೆ ಇದೇ ಥರ ಭತ್ತ ಚೆಲ್ತಾ ಬಂದರೆ ಆಯಿತು. ಮೊಳಕೆ ಮುಂದಂಥ ಭತ್ತನ ಇದೇ ಥರ ಪಟ್ಟೆ ಮೇಲೆ ಚೆಲ್ತಾರೆ. ಫೈನಲ್ ರಿಸಲ್ಟ್ ಇನ್ನು ಬೇಲಿ ಒಂದು ರೆಡಿ ಮಾಡ್ಕೊಬೇಕು. ಅದೊಂದಾದರೆ ನಮ್ಮ ಕೆಲಸ ಮುಗೀತು. ನೋಡೋದ್ರಲ್ಲ ಫ್ರೆಂಡ್ಸ್, ಹಾಗೆ ಹಾಕೋದು ಹೀಗೆ. ನೆಕ್ಸ್ಟು ನೆಟ್ಟಿ ಪ್ರೋಸೆಸ್ ಏನೇನಿದೆ ಅಂತ ಅದನ್ನು ಕೂಡ ವಿಡಿಯೋ ಮಾಡಾಕ್ತೀನಿ. ಅಲ್ಲಿವರೆಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ, ಹಾಗೆ ವಿಡಿಯೋಗೆ ಲೈಕ್ ಕೂಡ ಕೊಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್.